ಸಚ್ಚು ಏನಾಯ್ತು? ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ? ಓ ಅರ್ಥ ಆಯ್ತು ಸರ್. ಏನ್ ಹೇಳಿ? ನೀವು ನಿಮ್ಮ ಹೆಂಡತಿ ಮಗನ ಜೊತೆ ಕಾರಲ್ಲಿ ಬರ್ತಿರ್ತೀರಾ, ನಾವು ಕಾರ್ ಅಡ್ಡ ಹಾಕಿ ಧಮ್ಕಿ ಹಾಕ್ಬೇಕು. ಬರೀ ಧಮ್ಕಿ ಹಾಕಿದ್ರೆ ಸಾಲದು, ಮೊಬೈಲ್, ದುಡ್ಡು, ಒಡವೆ ಎಲ್ಲ ಕಿತ್ಕೋಬೇಕು. ಆಮೇಲೆ ಒಡವೆ ಎಲ್ಲ ನಮ್ಗೇನ ಸರ್? ಕೈ ತುಂಬ ಕಾಸು ಕೊಡೋದಲ್ದೆ ಒಡವೆ ಬೇರೆ ಕೊಡ್ತಾರೇನಯ್ಯ? ಇದು ಬರೀ ನನ್ನ ಹೆಂಡತಿಗೆ ಭಯಪಡಿಸೋದಕ್ಕಷ್ಟೇ. ಎಲ್ಲ ಕೆಲಸ ಆದ್ಮೇಲೆ ಆ ಒಡವೆನ ವಾಪಸ್ ತಂದು ಕೊಡ್ಬೇಕು, ಗೊತ್ತಾಯ್ತಾ? ಸರ್ ನಿಮ್ಮ ಮಗ ಏನಾದ್ರು ನಮ್ಗೆ ಹೊಡೆಯಕ್ಕೆ ಬಂದ್ರೆ ಏನು ಮಾಡೋದು ಸರ್? ನೀವಿಷ್ಟು ಜನ ಇದ್ದೀರಾ, ಅವನೊಬ್ಬನೇ, ಏನು ಮಾಡೋಕ್ಕಾಗಲ್ಲ. ಸಾಧ್ಯವಾದರೆ ಒಂದೆರಡು ಡೇಟ್ ಹಾಕಿ, ಪರವಾಗಿಲ್ಲ. ಒಟ್ಟಿನಲ್ಲಿ ನಾವು ಹೋಗ್ತಿರೋ ಕೆಲಸ ಆಗದೆ ನಾವು ಅದೇ ದಾರಿಯಲ್ಲಿ ವಾಪಸ್ ಬರ್ಬೇಕು ಅಷ್ಟೇ. ಓಕೆ ಸರ್, ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನೀವೆಲ್ಲ ನಾನು ಬುಕ್ ಮಾಡಿರೋ ಜನ ಅಂತ ನನ್ನ ಹೆಂಡತಿ ಮಗಂಗೆ ಗೊತ್ತಾಗಬಾರ್ದು. ಅಷ್ಟು ನ್ಯಾಚುರಲ್ ಆಗಿ ಬಿಹೇವ್ ಮಾಡಬೇಕು. ಅವರು ನಿಮ್ಮನ್ನ ಕಳ್ಳರು, ದರೋಡೆಕೋರರು ಅಂತಾನೆ ನಂಬಬೇಕು, ಗೊತ್ತಾಯ್ತಾ? ನೀವೇನು ಯೋಚನೆ ಮಾಡಬೇಡಿ ಸರ್, ನೀವು ಹೇಳ್ದಂಗೆ ಆಗುತ್ತೆ. ಬರ್ತೀವಿ ಸರ್. ಶಾಸ್ತ್ರದ ವಿರುದ್ಧ ಹೋಗಿದ್ದಕ್ಕೆ ಹೀಗಾಯ್ತು ಅಂತ ಅಮ್ಮ ಮಗ ನಂಬಬೇಕು. ಇನ್ಯಾವತ್ತೂ ಸುಮನ್ ನೋಡಕ್ ಹೋಗ್ತೀನಿ ಅಂತ ಅವ್ರು ಹೇಳಲೇಬಾರ್ದು. ಯಾರೋ ನೀವೆಲ್ಲ ಕಾರ್ಗೆ ಯಾಕೆ ಅಡ್ಡ ಹಾಕಿದ್ದೀರಾ? ಏಯ್ ಜಾಸ್ತಿ ಮಾತಾಡ್ಬೇಡ, ನಿನ್ನ ಹತ್ರ ಇರೋ ದುಡ್ಡು, ಚಿನ್ನ, ಮೊಬೈಲ್ ಎಲ್ಲ ಕೊಟ್ಟಾಗೋ. ಯಾರಪ್ಪ ನೀವೆಲ್ಲ? ಯಾಕೆ ನಮ್ಮನ್ನ ಹೀಗೆ ಹಿಡ್ಕೊಂಡಿದ್ದೀರಾ? ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಮೊದಲೇ ಹೇಳ್ದೆ, ಶಾಸ್ತ್ರನ ಮೀರಿ ಸುಮನ್ ನೋಡಕ್ ಹೋಗೋದ್ ಬೇಡ ಅಂತ. ಕೇಳಿದ್ರ ನನ್ನ ಮಾತು? ಸಚಿನ್ ಏನಾಗಿಲ್ಲ ತಾನೆ? ಇಲ್ಲ, ಥ್ಯಾಂಕ್ಸ್ ಕಂಟಿ ಅಣ್ಣ, ದೇವ್ರ ಥರ ಬಂದು ನಮ್ಮನ್ನೆಲ್ಲ ಕಾಪಾಡ್ಬಿಟ್ರಿ. ಇಲ್ಲೇ ಗದ್ದೆ ಹೋಯ್ತೈತೆ, ಕಾರ್ ನೋಡ್ಬಿಟ್ಟು ಈ ಕಡೆಗೆ ಬಂದೆ. ಕೇಶವ್ ಅವರೇ, ಯಾರು ಅವರೆಲ್ಲ? ಗೊತ್ತಿಲ್ಲ ಕಂಟಿ, ನಾವು ಹೋಗ್ತಾ ಇದ್ವಿ, ಸಡನ್ ಆಗಿ ದಾರಿಗೆ ಅಡ್ಡ ಬಂದ್ಬಿಟ್ರು. ಸುಮಾನ್ ನೋಡಕ್ಕೆ ಅಂತ ಹೋಗ್ತಾ ಇದ್ವಿ ಕಂಟಿ, ಈ ತರ ಮಧ್ಯೆ ಬಂದು ಅಟ್ಯಾಕ್ ಮಾಡ್ಬಿಟ್ರು. ನಾನ್ ಮೊದಲು ಹೇಳ್ದೆ, ಟೈಮ್ ಆಗೋವರೆಗೂ ಸುಮನ್ ನೋಡಕ್ ಹೋಗೋದ್ ಬೇಡ ಅಂತ. ಇವ್ರು ನನ್ನ ಮಾತೇ ಕೇಳಲಿಲ್ಲ. ಜಾತಕದಲ್ಲಿ ದೋಷ ಇದ್ದಕ್ಕೆ ಹೀಗಾಗಿದ್ದು. ಕೇಶವ್ ಅವರೇ, ತಲೆ ಕೆಡ್ಸ್ಕೋಬೇಡಿ. ಒಳ್ಳೆತನದ ಮುಂದೆ ಕೆಟ್ಟದ್ ನಡಿಯಕ್ಕಿಲ್ಲ. ಸುಮಾಸಾನೆ ಒಳ್ಳೆ ಹುಡುಗಿ, ಅವಳನ್ನ ನೋಡಕ್ ಹೋಗ್ಬೇಕಾದ್ರೆ ನಿಮ್ಗೇನು ಆಗ್ಬಾರ್ದು ಅಂತಾನೆ ಆ ದೇವ್ರನ್ನ ಇಲ್ಲಿ ಕಳ್ಸಿರ್ಬೇಕು. ಕಂಟಿ, ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತಪ್ಪ, ಥ್ಯಾಂಕ್ ಯು ಸೋ ಮಚ್. ಅವ್ವ, ಮಾವಯ್ಯ, ಎಲ್ರು ಇಲ್ಲಿದ್ದೀರಾ? ಹೊಸಿ ಬಿರ್ನೆ ಬನ್ನಿ. ಸುಮಾ, ಬಿರ್ನೆ ಬಾ, ಎಲ್ಲಿ ನೋಡಿಲಿ ನಿನ್ ಗಂಡ ಬಂದವನೆ. ಇದ್ಯೋನಿದು ಕೇಸ್ವಪ್ಪ ಸೊಸೆನ ಪರ್ಮನೆಂಟ್ ಆಗಿ ಎತ್ತಂಗಡಿ ಮಾಡ್ತಾನೆ ಅಂತ ಅನ್ಕೊಂಡ್ರೆ ನೋಡ್ಕೊಂಡು ಹೋಗಕ್ಕೆ ಪರಿವಾರ ಸಮೇತ ಬಂದ್ಬಿಟ್ಟವನೇ. ಸುಮಾ, ಹೇಗಿದ್ಯಮ್ಮ? ಸಚಿನ ನೋಡ್ದೆ ಸ್ವರ್ಗೋಗಿದ್ದಾಳೆ. ನೀವ್ ಎಷ್ಟೊತ್ತಿಗೆ ಬರ್ತಿರೋ ಅಂತ ತುದಿಗಲಲ್ಲಿ ಕಾಯ್ತಾ ಇದ್ಲು. ನಾವ್ ಆಕ್ಚುಲಿ ಇನ್ನ ಬೇಗನೆ ಬರ್ತಿದ್ವಿ ಸ್ನೇಹಕ್ಕ, ಆದ್ರೆ ದಾರಿಲಿ ಒಂದ್ ಸ್ವಲ್ಪ ತೊಂದರೆ ಆಯ್ತು.
ನಾನು ಹೇಳಿದ್ದೆ ಗುರುಗಳು ಹೇಳಿ ಟೈಮ್ಗಿಂತ ಮುಂಚೆ ಹೋಗೋದು ಬೇಡ ಅಂತ. ಇವ್ರುಗಳು ನನ್ನ ಮಾತು ಕೇಳಲಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಕಂಟಿ ಉಳಿತಾನೆ ಇರಲಿಲ್ಲ. ಸಿರಿ ಏನಾಯ್ತಪ್ಪ? ಅಯ್ಯವ್ವ ಈ ಕಂಟಿನ ಮುಟ್ಟಾಗ ಯಾರ್ಗಾನ ಆಯ್ತದ? ಬರ್ತಾ ದಾರಿನ ಸಣ್ಣ ಕಿರಿ ಕಟ್ಟಯ್ಯ.